ಪಕ್ಷದ ನಾಯಕನಾಗಿ 3 ವರ್ಷ 3 ಗಂಟೆ ಅದರಲ್ಲಿ 2 ಗಂಟೆ ನಿಮ್ ಗಲಾಟಿನಲ್ಲೇ ಕಳೆದೋಯ್ತು. 4 ಗಂಟೆ ಎಲ್ಲಿದೆ ಮಾಡಿದ್ದೀನಿ. ಸುಮ್ಮನೆ ಕೂತ್ಗಳಪ್ಪ. ಯಾರಾದ್ರೂ ಇದು ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ಫಸ್ಟ್ ಟೈಮ್ ಐ ಆಮ್ ಹಿಯರಿಂಗ್. ಯಾವ ಚೀಫ್ ಮಿನಿಸ್ಟರ್ ಇಷ್ಟು ಗಂಟೆಲೆ ಮುಗಿಸ್ಬೇಕು ಉತ್ತರನ ಅಂತ ಕೇಳ್ತಾ ಇರೋದು. ಇದನ್ನ ಮೊದಲನೇ ಸಾರಿ ಕೇಳ್ತಾ ಇರೋದು ನಾನು ಇಟ್ ಇಸ್ ನಾಟ್ ದಿ ಫಸ್ಟ್ ಟೈಮ್ ದಟ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ದಿಸ್ ಇಸ್ ದಿ 16th ಟೈಮ್ ಐ ಹ್ಯಾವ್ ಪ್ರೆಸೆಂಟೆಡ್ ದಿ ಬಜೆಟ್. ಅರ್ಗ ಜಾನೇಂದ್ರ ಚರ್ಚೆ ಬೇಡ. ಈಗ ಅವ್ರು ಮಾತಾಡಿ ಕೆಲವು ವಿಚಾರ ಹೇಳ್ತಾರೆ, ನೀವು ಪ್ರತಿಯೊಂದು ಕೂಡ ಉತ್ತರ ಕೊಟ್ರೆ ಆಗ್ತದ? ಪ್ರತಿ ಹೇಳಿದ ಮಾತಿಗೂ ಪ್ರತಿಯೊಂದು ಕೌಂಟರ್ ಕೊಟ್ರೆ ಆಗ್ತದ? ಕೌಂಟರ್ ಎಲ್ಲ ಆಯ್ತು. ಅರ್ಗ ಜಾನೇಂದ್ರ ಕೂತ್ಕೊಳ್ಳಿ. ಈಗ ಅವರೊಬ್ಬರಿಗೆ ನೋಡಿ, ಸ್ಪೀಕರ್ ಹೇಳ್ತಾರೆ ಪ್ರತಿಯೊಂದು ಸೆಂಟೆನ್ಸ್ ಕೂಡ ನೀವು ಕೌಂಟರ್ ಉತ್ತರ ಕೊಟ್ರೆ ಆಗ್ತದ? ಎಲ್ಲ ಯಾರಿಗೂ ಕೂಡ ಮಾತಾಡುವ ಪ್ರತಿಯೊಂದು ವಿಚಾರ ಸಂಬಂಧಪಟ್ಟ ಹಾಗೆ ಲೀಡರ್ ಆಫ್ ದಿ ಅಪೋಸಿಷನ್ಗೂ ಹೇಳ್ತಾರೆ ಎಷ್ಟೊತ್ತು ಬೇಕಾಗುತ್ತೆ ಹಾಗಂತೇಳಿ. ಇನ್ನು ಅರ್ಧ ಗಂಟೆ 1 ಗಂಟೆಯಲ್ಲಿ ಮುಗಿಸ್ತೀನಿ ಅಂತ ಹೇಳಿದವರು 2 ಗಂಟೆ ಆಯ್ತು. ಸದನ ಇರೋದೇ ಚರ್ಚೆ ಮಾಡಲಿಕ್ಕೆ. ಚರ್ಚೆ ಅದು ಪಾರ್ಲಿಮೆಂಟರಿ ಡಿಬೇಟ್ ಆಗಬೇಕು, ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ನಡೀಬೇಕು. ಅದು ಬಿಟ್ಬಿಟ್ಟು ಈಗ ನೀವೇನ್ ಮಾಡ್ತೀರಿ, ನಿಯಮಾವಳಿಗಳು ರೂಲ್ಸು ಇವೆಲ್ಲ ಏನೂ ಇರೋದಿಲ್ಲ. ಬಹಳ ಜನ ಪಾಪ ಸದಸ್ಯರುಗಳು ಬಂದಿದ್ದಾರೆ, ಮಾನ್ಯ ಸದಸ್ಯರುಗಳು. ಅವರೆಲ್ಲ ಏನ್ ಮಾಡ್ತಾರೆ, ಮಧ್ಯೆ ಎದ್ದು ಹೇಳ್ತಾರೆ. ಮಧ್ಯೆ ಎದ್ದೇಳಿ ಮಾಡಕ್ ಕೂಡ್ದು ಏನೋ ಒಂದ್ಸಾರಿ ಈಲ್ಡ್ ಆಗ್ತೀವಿ, ಇಲ್ಲ ಆಗದೇ ಇಲ್ಲ ಅಂತಲ್ಲ. 1 ಸಾರಿ 2 ಸಾರಿ 3 ಸಾರಿ ಆಗ್ಬೋದು. ಅದನ್ನೇ ಈಗ ಅರವಿಂದ್ ಬೆಲ್ಲದಿದ್ದಾರಲ್ಲ ಡೆಪ್ಟಿ ಲೀಡರು, ಸುಮ್ಮನೆ ಎದ್ಬಿಡೋದು ತೆಗೆ ಮಧ್ಯೆ ಎದ್ಬಿಟ್ಟು ಮಾತಾಡೋದು. ಅವ್ರೇನು ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ಈಗ RSS ಅಂತ ಅಂದ ತಕ್ಷಣನೇ ಮೈ ಮೇಲೆ ಬಿತ್ತೀರಿ ನೀವು, ಆಮೇಲೆ ಹೇಳ್ತೀರಿ ನಾವೆಲ್ಲ RSSನವರು ಅಂತ. ಬಹಳ ಜನ ನಂಗೆ ಗೊತ್ತಿದೆ, ನಮ್ಮ ಜೊತೆ ಇದ್ದವರೆಲ್ಲ RSSನವ್ರು ಆಗ್ಬಿಟ್ಟವ್ರೆ. ಈಗ ಈ ಅಶ್ವಥ್ ನಾರಾಯಣ RSS ಯಾವಾಗ ಆದ್ಯಪ್ಪ? ನೀನು ಡಾಕ್ಟರ್ ಆಗಿದ್ದವನು ನೀನು. 2003ರಿಂದನೂ ನಾನಿದ್ದೀನಿ. ಆಯ್ತು ಅಶ್ವಥ್ ನಂಗೆ ಗೊತ್ತಿಲ್ಲ. 2003 ನಮ್ಮ ಏರಿಯಾದಲ್ಲಿ ನೀನು ಆಸ್ಪತ್ರೆ ನಾನು ಕೃಷ್ಣ ಗೌರ್ಮೆಂಟ್ ಇದ್ದಾಗ ನಮ್ಮ ಜೊತೆ ಸೇರ್ಕೋಬೇಕು ಅಂತಿದ್ದವ್ ನೀನು. ಯಾವಾಗ ಸರ್ ನಿಮ್ಮ ಹತ್ರ ಬಂದಿದ್ದೀನಿ, ಮಾತಾಡ್ಸಿದ್ದೀನಿ. ಸಿಂಡಿಕೇಟ್ ಸೆನೆಟ್ ಆಗ್ಬೇಕು, ಸಿಂಡಿಕೇಟ್ ಆಗ್ಬೇಕು ಅಂತ ಬಂದಿದ್ದವ್ ನೀನು. ಸರ್ ಸಿಂಡಿಕೇಟ್ ಸೆನೆಟ್ ನಾನು ಗೆದ್ದಿರೋದು ಚುನಾವಣೆಯಲ್ಲಿ, ಸೆನೆಟ್ ಮೆಂಬರ್ ಆಗಿ ಗೆದ್ದಿರೋದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ. ಯಾವತ್ತೂ ನಮಗೆ ಆಯ್ತು, ನೀಗ ಅಲ್ಲಿ ನೇಮಕ ಆಗಿರೋದು ಎಲ್ಲೂ ಇಲ್ಲ ಸರ್. ಆಯ್ತು, ಈಗ ಉತ್ತರ ಮುಗಿಲಿದಲ್ಲಿ ಮತ್ತೆ ಚರ್ಚೆ ಮಾಡುವ. ಎಲೆಕ್ಷನ್ ಮೂಲಕ ಬಂದಿರೋದು. ಅಶ್ವಥ್ ಅವರೇ, ನೀವ್ ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ ಅಲ್ಲ? ರಾಜೇಶ್ ನಾಯ್ಕ್, ಯಾಕೆ ಪ್ರತಿಯೊಂದಕ್ಕೆ ಮಾತಾಡ್ತೀರಿ? ಈಗ ವಿಚಾರಣೆ ಸ್ವಲ್ಪ ಕೂತ್ಕೊಳ್ಳಿ. ಆಯ್ತು, ಈ ಸೆಷನ್ ಮುಗಿದ ನಂತರ ನಮ್ಮ ಕಚೇರಿಯಲ್ಲಿ ಇಬ್ಬರು ಕೂತ್ಕೊಂಡು ನಾವು ಚರ್ಚೆ ಮಾಡುವ. ಬನ್ನಿ ಕೂತ್ಕೊಳ್ಳಿ. ಈಗ ಅಶ್ವಥ್ ಅವರೇ, ಅಶ್ವಥ್, ಈಗ ಉತ್ತರ ಬಿಟ್ಟು ಬೇರೆ ಏನೋ ಯಾರಿಗ ಚರ್ಚೆ ಮಾಡಬೇಕಿದ್ದಲ್ಲಿ ದಯವಿಟ್ಟು ನನ್ನ ಕಚೇರಿ ಮತ್ತು ಟೀ ರೂಮ್ ಯಾವಾಗಲೂ ಓಪನ್ ಇದೆ. ರಾತ್ರಿ 12 ಗಂಟೆ ತನಕ ಕೂತ್ಕೊಂಡು ನಾವು ಚರ್ಚೆಯಲ್ಲಿ ಮಾಡೋದು. ಅಧ್ಯಕ್ಷರೇ, ಉತ್ತರ ಕೊಟ್ಬಿಡ್ತೀನಿ. ಉತ್ತರ ಕಂಪ್ನಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ಮುಗಿಸ್ಬಿಡ್ತೀನಿ. ಯಾರು ಆಮೇಲೆ ಬಜೆಟ್ ಮೇಲೆ ಮಾತಾಡುವಾಗ ಡೀಟೈಲ್ ಆಗಿ ಮಾತಾಡ್ತೀನಿ. ಯಾಕೋ ಮೂಡು ನಿಮ್ದು ಸರಿ ಇಲ್ಲ, ನಮ್ದು ಸರಿ ಇಲ್ಲ. ನಾನು ಐ ಡೋಂಟ್ ಬಿಲೀವ್ ಇನ್ ಗಳಿಗೆ, ಇವರೆಲ್ಲ ನಂಬೋದಿಲ್ಲ. ಇವ್ರು ಯಾರ ಹೇಳಿದ್ರಲ್ಲ, ಸುನೀಲ್ ಅಲ್ಲ ಸರ್, ನಿಮ್ ತಾಳ್ಮೆ ಮೆಚ್ಚಬೇಕು ಸರ್, ನಿಮ್ ತಾಳ್ಮೆ ಮೆಚ್ಚಬೇಕು. ಲಾಸ್ಟ್ಗೆ ಮೆಚ್ಚಿದ್ರಾಗ್ತದೆ ಇಷ್ಟೆಲ್ಲ ಮಾತಾಡಿಕೊಂಡು. ಕೂತ್ಕೊಳ್ಳಿ ಅಶ್ವಥ್ ಅವರೇ, ನೀವೇನ್ ಹೇಳ್ಬೇಕು ಅದು ಗಟ್ಟಿಯಾಗಿ ಕೂತ್ಕೊಂಡು ಬೆಳಗ್ಗೆ. ಅಶ್ವಥ್ ಅವರೇ, ಮುಖ್ಯಮಂತ್ರಿಗಳು ತಾಳ್ಮೆಯಿಂದ ನೀವೆಲ್ಲ ಮಾತಾಡಿ ಲಾಸ್ಟ್ಗೆ ಮೆಚ್ಚಿದ್ರೆ ಪ್ರಯೋಜನ. ಈಗ ಕೂತ್ಕೊಳ್ಳಿ, ತಾಳ್ಮೆ ಮತ್ತೆ ಈಗ ಕೂತ್ಕೊಳ್ಳಿ. ನೀವು ನೀವೇನು ವಿರೋಧ ಪಕ್ಷದ ನಾಯಕರಾಗಲ್ಲ. ಅಶ್ವಥ್ ನಾರಾಯಣ್ ತರ ಜೋಶಿಂದ ಮಾತಾಡಕ್ಕಾಗಲ್ಲ ನಾನು. ಅದು ವಿರೋಧ ಪಕ್ಷದ ನಾಯಕನಾಗಿದ್ದಾಗ, ವಿರೋಧ ಪಕ್ಷದ ನಾಯಕನಾಗಿ ನಾಟ್ ಆಸ್ ಎ ಚೀಫ್ ಮಿನಿಸ್ಟರ್, ನಾಟ್ ಆಸ್ ಎ ಚೀಫ್ ಹೆಂಗ್ ಓದಿದ್ದೀರಾ ಇವತ್ತು ಸಿನಿಮಾ? ತಟ್ಟಿಲ್ಲ, ತೋಳ್ ತಟ್ಟಿದ್ದು ಕದನೇ ಓದ್ಬಿಟ್ರಿ ಸರ್. ತೋಳ್ ತಟ್ಟಿದ್ದು
ತೊಡೆ ತಟ್ಟಲಿಲ್ಲ, ತೋಳು ತಟ್ಟದೆ. ಆಯ್ತು. ನೀವ್ ಏನ್ ಮಾಡಿರಲ್ಲ ಅವರು ಡ್ರೆಸ್ ಮೇಲೆ ಇಲ್ಲ ಅಸೆಂಬ್ಲಿಗೆ ಬರಬೇಕಾ ಹೇಳಿ ನೀವೇ. ಡ್ರೆಸ್ ಮೇಲೆ ಆಸ್ ಕಮಿಷನರ್ ಆಫ್ ಪೊಲೀಸ್ ಹ್ಯಾಸ್ ಕಮ್ ವಿತ್ ಎ ಡ್ರೆಸ್ ವಿತ್ ಯೂನಿಫಾರ್ಮ್. ಈ ಕಾಂಟ್ ಕಮ್. ಮೊನ್ನೆ ಮಾರ್ಷಲ್ ಈ ಮಾರ್ಷಲ್ಗಳಿರೋದು ಯಾಕೆ? ಅದಕ್ಕೆ ನೀನು ನೋಡಪ್ಪ ಕಮಿಷನರ್ ಆಗಿ ಈಗೆಲ್ಲ ಬರಬಾರದು ನೀನು ಅಂತ ಹೇಳಿದೆ. ನಮ್ಮ ಬಾಗಿಲು ನಿಂತ್ಕೊಬಿಟ್ರು ನಾನು ಒಳಗಡೆ ಬಿಡ್ದೇನೆ. ಆಗ ನೋಡಪ್ಪ ಒಳಗಡೆ ಬಿಡದೆ ಇರಕ್ಕೆ ನೀನೇನು ಮಾರ್ಷಲ್ ಅಲ್ಲ, ನಡಿ ಆಚೆಗೆ ಅಂತ ತಳ್ಳಿದೆ. ಸೊ ಓಕೆ, ನಾನು ಅದು ಆ ಗಳಿಗೆ ಆ ಥರ ಇತ್ತು, ಸನ್ನಿವೇಶ ಹಂಗಿತ್ತು, ಅದು ಬೇರೆ ಅದು ಆಯಿತು. ನಾರ್ಮಲಿ ಅಶ್ವಥ್ ನಾರಾಯಣ ಹೇಳಾಗಿ ತಾಳ್ಮೆಯಿಂದಲೇ ಇರ್ತೀನಿ ನಾನು. ತಾಳ್ಮೆ ಬಹಳ ಮುಖ್ಯ ಅಶ್ವಥ್ ನಾರಾಯಣ, ನಿನಗೂ ಅಷ್ಟೇನೆ. ಮುಂದೆ ಬೆಳೆಯೋನು ರಾಜಕೀಯವಾಗಿ ನೀನು ಸ್ವಲ್ಪ ತಾಳ್ಮೆ ಇರಲಿ. ವಿರೋಧ ಪಕ್ಷದ ನಾಯಕ ಆಗ್ತೀರಿ ನೀವು. ಮಾನ್ಯ ಅಧ್ಯಕ್ಷರೇ, ನಾನು ರವಿ ಇದ್ದದ್ದು ಏನಾಗಿದೆ ನಿಮ್ಗೆ? ಸುಮ್ ನಗಡಿದ ಯಾರು ಗೊತ್ತಾಯಿದೆ ಯಾರು ನಗಡ್ತಾರಂತ ಹೇಳಿ? ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಸುಧಾಕರ್, ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೆ. ಕಾನೂನು ಸುವ್ಯವಸ್ಥೆ ಮಾತಾಡುವಾಗ ನಮ್ಮ ಕಾಲದಲ್ಲಿ ಎಲ್ಲ ಅಪರಾಧಗಳು ಕೂಡ ಕಡಿಮೆಯಾಗಿದ್ದಾವೆ ಅಂತ ಹೇಳ್ತಾ ಇದ್ದೆ. ಅದು ಹೇಳುವಾಗ ನೋಡಪ್ಪ, ಅನೇಕ ಜನ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ನಮ್ಮ ಮೇಲೂ ಕೇಸ್ಗಳಾಗಿದ್ದಾವೆ. ಅವರು ಬಹಳ ಜನ, ಈಗ ಫಾರ್ ಎಕ್ಸಾಂಪಲ್ ಇವನ್ಯಾರು ಭರತ್ ಶೆಟ್ಟಿ ನೀವಲ್ವಾ? ರಾಹುಲ್ ಗಾಂಧಿ ಅವರಿಗೆ ಕಪಾಲ್ ಕೊಡಿಬೇಕು ಅಂತ ಅಂದ್ರೆ ನೀವು ಹೇಳಿಲ್ವಾ? ಆಯ್ತು, ಸುಮ್ಮನಾಗ್ಬೇಕಾ ಹೇಳಿ ನೋಡೋಣ. ನಾನು ಹೇಳಿದೆ, ಈ ಗಲಭೆ, ಹಿಂಸೆ, ದ್ವೇಷದ ರಾಜಕಾರಣ ಇವೆಲ್ಲ ಮಾಡಬಾರ್ದು, ಅದನ್ನೆಲ್ಲ ಹುಟ್ಟಾಕಂತವರು RSSನವರು ಅಂತ ಹೇಳ್ಬಿಟ್ಟಿದ್ದೆ. ಅದು ಆಯ್ತು, ಈಗ ತೆಗೆದ್ಬಿಟ್ಟಿದಾರಲ್ಲ, ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದನ್ನ ಹೇಳಕ್ಕೂ ಮುಂಚಿತವಾಗಿ ಅಶೋಕ ಎದ್ಬಿಟ್ಟ ನೀಲಕ್ಕೆ. ಗೊತ್ತಾಯ್ತಾ? ನಾನು ಅದನ್ನು ಹೇಳಬೇಕು ಅಂತಿದ್ದೆ. ಸೊ ನಮ್ಮ ಕಾಲದಲ್ಲಿ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದೆ, ಹಾಗಾಗಿ ಡ್ರಗ್ಸ್ ಮಾಫಿಯಾ ಎಲ್ಲ ಕಡಿಮೆ ಆಗ್ತಾ ಇದೆ. ಬೆಂಗಳೂರು ನಗರ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಬೇರೆ ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ ಇರ್ಬೋದು, ಈ ಕಡೆ ಎಲ್ಲ ಕಡಿಮೆ ಆಗ್ತಾ ಇದೆ. ನಾವು ಇನ್ನೂ ಕೂಡ ಜೀರೋ ಇದಕ್ಕೆ ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದರಿಂದ ಸಮಾಧಾನ ಆಗಿಲ್ಲ, ತೃಪ್ತಿ ಆಗಿಲ್ಲ. ಜೀರೋಗೆ ತರಬೇಕು, ಡ್ರಗ್ಸ್ ಫ್ರೀ ಸ್ಟೇಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯುವಕರು, ವಿದ್ಯಾರ್ಥಿಗಳು ಇವತ್ತೆಲ್ಲ ಹಾಳಾಗ್ತಾ ಇದ್ದಾರೆ. ಬಹುಶಃ ನಿಮ್ಮ ಕಾಳಜಿನೂ ಕೂಡ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಎಲ್ಲ ಕಾಲದಲ್ಲೂ ಕೂಡ ನಡೆದಿದೆ. ಅದರಿಂದ ನಮ್ಮ ಕಾಲದಲ್ಲಿ ಅದನ್ನು ಕಡಿಮೆ ಮಾಡಿ, ನಿನ್ನೆ ಮಂಗಳೂರಿನಲ್ಲಿ 75 ಕೋಟಿ ರೂಪಾಯಿನ ಇದು ಸಿಕ್ಕಿರೋದು. ಬೆಂಗಳೂರು, ಮಂಗಳೂರಿನಲ್ಲಿ, ಮಂಗಳೂರು ಪೊಲೀಸ್ ಬೆಂಗಳೂರಲ್ಲಿ ಹಿಡಿದದು. ಬೆಂಗಳೂರಿನಲ್ಲಿ ಹಿಡಿದಿದ್ದಾರೆ. ಅಂದ್ರೆ ಮಂಗಳೂರು ಪೊಲೀಸ್ನವರು ಅಲ್ಲಿಂದ ಬಂದು ಇಲ್ಲಿ ಹಿಡಿದಿದ್ದಾರೆ. ಸಿ, ಇಟ್ ಇಸ್ ಎ ಹೈಯೆಸ್ಟ್ ಕಾಸ್ಟ್ ಇದು. ಅದನ್ನು ಮಾಡಿದ್ದಾರೆ. ಅದಕ್ಕೆ ನಾವು ನೀವೆಲ್ಲ ಮಂಗಳೂರು ಪೊಲೀಸ್ನವರಿಗೆ, ಇಡೀ ಪೊಲೀಸ್ನವರಿಗೆ ಧನ್ಯವಾದಗಳನ್ನು ಹೇಳಿದಿರಿ, ಅಭಿನಂದನೆಗಳನ್ನು ಹೇಳಿದಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಸೊ ಕರ್ನಾಟಕದಲ್ಲಿ ಸುವ್ಯವಸ್ಥೆ ಚೆನ್ನಾಗಿದೆ. ಅದರಿಂದಲೇ ಇವತ್ತು ಕರ್ನಾಟಕದ ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ. ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚು ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ. ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯದಲ್ಲಿ ಚೆನ್ನಾಗಿದೆ. ಅದರಿಂದ ಬರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಆಮೇಲೆ ಬಹಳಷ್ಟು ಘಟನೆಗಳು ನಡೆದಿದ್ದಾವಲ್ಲ ಇತ್ತೀಚೆಗೆ. ಇದರಲ್ಲಿ KR ಪೇಟೆನಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಮಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು. ಈ ಘಟನೆಗಳಲ್ಲೆಲ್ಲ ಕೂಡಲೇ ಅಕ್ಯೂಸ್ಡ್ಗಳನ್ನ ಅರೆಸ್ಟ್ ಮಾಡಿದ್ದೀವಿ. ಕೂಡಲೇ ಅಕ್ಯೂಸ್ಡ್ಗಳನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತಕ್ಕಂಥದ್ದನ್ನು ಮಾಡ್ತೀವಿ. ಯಾಕಂತಂದ್ರೆ ಗೃಹ ಇಲಾಖೆ ಕರ್ತವ್ಯ ಒಂದು ಕಡೆ ಅಪರಾಧಗಳನ್ನು ಕಡಿಮೆ ಮಾಡಬೇಕು. ಎಲ್ಲಿ ಅಪರಾಧ ನಡೆದಿದೆ, ಅಪರಾಧಿಗಳು ಯಾರಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ಎರಡೂ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ದೇರ್ ಇಸ್ ನೋ ಲಾ ಅಂಡ್ ಆರ್ಡರ್ ಅನ್ನತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಅಂತಕ್ಕಂಥ ನಾನು ಸಂಪೂರ್ಣವಾಗಿ ಏನು ಕ್ರಿಮಿನಲ್ ಅಫೆನ್ಸ್ಗಳೇ ನಡೀತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕಡಿಮೆ ಆಗಿದ್ದಾವೆ. ಕಳೆದ ಬಿಜೆಪಿ ಸರ್ಕಾರ ಇದ್ದದಕ್ಕಿಂತ ಈಗ ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾನು ಅಂಕಿಅಂಶಗಳ ಮೂಲಕ ಹೇಳಿದ್ದೇನೆ. ಅದರಿಂದ ನಾನು ಅಲ್ಲಿಗೆ ಕಾನೂನು ವ್ಯವಸ್ಥೆ ಬಗ್ಗೆ ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ವಿನಯ್ ಕುಮಾರ್ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಅಲ್ಲ, ಅದಂತರು ಸುನಿಲ್ ಕುಮಾರ್ ಮಾತಾಡಿದ್ದಾರೆ ಹಾಲಿನ ದರದ ಬಗ್ಗೆ ಅಲ್ವಾ? ಮಾತಾಡಿಲ್ವಾ? ಯಾರು ಮಾತಾಡಿರೋದು? ಸುಮ್ಮನೆ ಅಲ್ಲ, ತೆರಿಗೆ ಹಾಕ್ತೀರಂತ ಹೇಳಿದ್ವಿ. ಹಾಲಿಗೆ ಬಾಕಿ ಉಳ್ಕೊಬಿಟ್ಟಿದೆ 600 ಕೋಟಿ ಅಂತ ನೀವೆಲ್ಲ ಮಾತಾಡಿರೋದು. ನನ್ನ ಪ್ರಕಾರ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಸುನಿಲ್ ಕುಮಾರ್ ಮಾತಾಡಿರೋದು. ಆದರೆ ನಿಮ್ಮ ಕಾಲದಲ್ಲೇ 600 ಕೋಟಿ ರೂಪಾಯಿ ಉಳ್ಕೊಂಡಿತ್ತು ಬಾಕಿ ಅನ್ನೋದನ್ನ ಮರಿಬಾರದು. 600 ಕೋಟಿ ಬಾಕಿ ಉಳಿಸ್ಬಿಟ್ಟು ಹೋಗಿದ್ದವ್ರು ಯಾರು? ನಿಮಗೆ ಹೇಳ್ತೀನಿ, ಬಾಕಿ ಉಳಿದಿದ್ದಂಥ ವರ್ಷಗಳು 19-20ರಲ್ಲಿ 55 ಕೋಟಿ ಬಾಕಿ ಉಳ್ಕತ್ತು. 20-21ರಲ್ಲಿ 106 ಕೋಟಿ ಬಾಕಿ ಉಳ್ಕತ್ತು. 21-22ರಲ್ಲಿ 130 ಕೋಟಿ ಬಾಕಿ ಉಳ್ಕತ್ತು. 22-23ರಲ್ಲಿ 209 ಕೋಟಿ ಬಾಕಿ ಉಳ್ಕತ್ತು. ಈ ವರ್ಷ 1,500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮುಂದಿನ ವರ್ಷ 1,500 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಹಂತವಾಗಿ ಹಾಲಿನ ಪ್ರೋತ್ಸಾಹಧನ ಇದೆಯಲ್ಲ, ಅದನ್ನ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರೋತ್ಸಾಹಧನ ಯಡಿಯೂರಪ್ಪನವರಿದ್ದಾಗ ಪ್ರೋತ್ಸಾಹಧನ 2 ರೂಪಾಯಿ ಮಾಡಿದ್ರು. ನಾವು ಬಂದ ತಕ್ಷಣನೇ 2013ರಲ್ಲಿ 4 ರೂಪಾಯಿ ಮಾಡಿದೆ. ಆಮೇಲೆ 2016ರಲ್ಲಿ 5 ರೂಪಾಯಿ ಮಾಡಿದೆ. 2 ರೂಪಾಯಿ ಯಡಿಯೂರಪ್ಪನವರು ಮಾಡಿದ್ರು. ಆಮೇಲೆ ನಾನು 3 ರೂಪಾಯಿ ಹೆಚ್ಚು ಮಾಡಿದೆ. ಸೊ ಹಾಗಾಗಿ ಇವತ್ತು 341 ಕೋಟಿ ರೂಪಾಯಿ ಇತ್ತು ಒಂದು ವರ್ಷಕ್ಕೆ. ಇವತ್ತು ಎಷ್ಟಿದೆ ಅಂತಂದ್ರೆ 1,131 ಕೋಟಿ ರೂಪಾಯಿ ಆಗಿದೆ. ಇಷ್ಟು ಹೆಚ್ಚಾಗ್ಲಿಕ್ಕೆ ನಮ್ಮ ಸರ್ಕಾರ ಕಾರಣ. ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ 600 ಕೋಟಿ ರೂಪಾಯಿ ಬಾಕಿ ಉಳಿದಿದ್ದು ನಿಮ್ಮ ಕಾಲದಲ್ಲಿ ಉಳ್ಕೊಂಡಿದ್ದೆ, ಅದು ಸ್ವಲ್ಪ ತೀರಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ವಿರೋಧ ಪಕ್ಷದ ನಾಯಕರು ಬಸ್ಸಿನ ದರ ಏರಿಸಿರೋದ್ರ ಬಗ್ಗೆ ಮಾತಾಡಿದ್ದೀರಿ ಅಲ್ವಾ? ನೀವೇ ಮಾತಾಡಿರತ್ತಲ್ಲ, ಬಸ್ಸಿನ ದರ ಏರಿಸಿರ್ತಕ್ಕಂಥದ್ದನ್ನು ಮಾತಾಡಿದ್ದೀರಿ. ಎಲ್ಲ ದರ ಏರಿದೆ, ಬಸ್ಸಿನ ದರ ಸ್ಪೆಸಿಫಿಕ್ ಆಗಿ ಮಾತಾಡಿದಿರಿ. ಎಲ್ಲ ದರ ಏರಿಸಿದೀವಿ ಅಂತ ನೀವು ಹೇಳ್ತಿದ್ದೀರಲ್ಲ. ನಿಮ್ಮ ಕಾಲದಲ್ಲಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೀರಿ, ಎಷ್ಟು ರೂಪಾಯಿ ಏರಿಸಿದಿರಿ? 47.
ಯಾವ್ಯಾವ ಏರಿಸಿದ್ರಿ ಹೇಳ. 2008ರಿಂದ 13ರವರೆಗೆ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಿ. 19ರಿಂದ ಹೇಳ್ತೀನಿ, ಅದು ಬಂತೀನಿ ಅದಕ್ಕೆ. ಸರ್ ಈಗ ಕಳೆದ ಸರ್ಕಾರ ನಮ್ದೇ ಸರ್, ಕಳೆದ ಸರ್ಕಾರ ನಮ್ದು, ಹಾಗಾಗಿ ಅದ್ರದ್ದೇ ಹೇಳ್ಬಿಡ್ರಿ. ಕಳೆದ ಸರ್ಕಾರದ ಹೇಳ್ಬಾರ್ದ? 8ರಿಂದ 13ಕ್ಕೆ ಹೋಗೋದು ಬೇಕಾ ಸರ್? ಯಾಕೆ ಹೇಳ್ಬಾರ್ದು? ಈಗ 19ರಿಂದ 23 ಹೇಳಿ ಸರ್. ಸರ್ 8ರಿಂದ ಲಾಂಗ್ ಸ್ಟ್ಯಾಂಡಿಂಗ್ ಅದು. ಒಂದ್ ನಿಮಿಷ ಡಾಕ್ಟರ್, ಲಾಂಗ್ ಸ್ಟ್ಯಾಂಡಿಂಗ್ ಅವರು, ನಾವೇನೋ ಸ್ವಲ್ಪ ಯಾಕೆ ಕೂತ್ಕೊಂಡು ಅಲ್ಲಿ ಮಾತಾಡ್ತೀವಿ, ಮುಗಿಸ್ಲಿ. ಅಶೋಕ್ ನಾರಾಯಣ್ ಸಭಾಧ್ಯಕ್ಷರೇ, 2008ರಿಂದ 13ವರೆಗೂ 47% ಏರಿಸಿದ್ರು. ಮೊನ್ನೆ ನೀವು ಲಾಸ್ಟ್ ಟೈಮ್ 2022ರಲ್ಲಿ 12% ಏರಿಸಿದ್ರು. ಅದಾದ್ಮೇಲೆ ನಾವೀಗ 15%. ಅಲ್ಲ, ರಾಮಲಿಂಗಾರೆಡ್ಡಿ ಅವರು ಏರ್ಸಿರೋದು ಮಾತ್ರ ಹೇಳ್ತಾರೆ. ನಾನು ಅವಾಗ 1,000 ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ 1,000 ಕೋಟಿ ಲಾಭ ಮಾಡಿದ್ರಿ. ನಾನು ದೇಶದಲ್ಲಿ ಯಾವುದೇ ಸಂಸ್ಥೆ ಲಾಭ ಮಾಡಿಲ್ಲ. KSRTC BMTC ಎರಡೂ ಲಾಭ ಮಾಡಿದ್ರಿ. 52 ನಮಗೆ ಪ್ರಶಸ್ತಿ. ನಾವು ಲಾಭದಲ್ಲಿದ್ರಿ, ಲಾಸಲ್ಲಿ ಇರಲಿಲ್ಲ. ಮತ್ತೆ ನಾನು ಕೊನೆಯಲ್ಲಿ ಹೋಗ್ಬೇಕಾದ್ರೆ 400 ಕೋಟಿ ಕೊಟ್ಟಿದ್ದೆ ನಮ್ಮ ವರ್ಕರ್ಸ್ಗೆಲ್ಲ. ಆ ಪೇಮೆಂಟ್ ಎಕ್ಸ್ಟ್ರಾ ಮಾಡಿ 400 ಕೋಟಿ ಕೊಟ್ಟಿದ್ದೀನಿ. ಅದನ್ನು ಹೇಳ್ಬೇಕಲ್ಲ. ಲಾಭ ಹೇಗೆ ಅಂದ್ರೆ, ಮೆಟ್ರೋಗೆ ನಾವು ಜಾಗ ಕೊಟ್ವಿ, ಎಲ್ಲಿ ಮೆಜೆಸ್ಟಿಕ್ ಅಲ್ಲಿ ಮೆಟ್ರೋ ದುಡ್ಡು ಬಂತು. ಆ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ಆಮೇಲೆ ಆ ಕಾಲದಲ್ಲೇನೆ 1400 ಎಕರೆ ಜಾಗ ಕೂಡ ನಮ್ಗೆ BMTCಗೆ ತಗೊಂಡ್ವಿ. ಆ ಮೆಟ್ರೋ ದುಡ್ಡು ಬಂದಿದ್ರಿಂದ ಲಾಭ ಆಯ್ತು. ನೋಡಿ, ತಪ್ಪು ಹೋಗೋದು ಬೇಡ. ನನಗೆ ಎಕ್ಸಸ್ ಅವಾಗ ನಾವು ಶೇರ್ ಬಜಾರ್ಗೆ ಹೋಗ್ಬೇಕು ಅಂತ ಇದು ಮಾಡಿದೆ. ಆಗ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ನೀವು ಶೇರ್ ಬಜಾರ್ಗೆ ಹೋದ್ರೆ ನಮ್ಗೆ ಅರ್ಧ ದುಡ್ಡು ಕೊಟ್ಟಿಡಿ ಅಂತ. ಅರ್ಧ ದುಡ್ಡು ಕೊಡೋದು ಯಾಕೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, 1,000 ಎಕರೆನ ಸರ್ಕಾರ ಯಾವ್ಯಾವ ಜಮೀನು ಹರಾಜಾಗುತ್ತೋ ಹರಾಜನ್ನ 50% ದುಡ್ಡಿಗೆ ತಗೊಂಡೆ. ನಾನು ಬಿಟ್ಟು ಹೋಗ್ಬೇಕಾದ್ರೆ 1,000 ಎಕರೆ ಜಮೀನನ್ನ ತಗೊಂಡು ಸ್ಟೋರ್ ಮಾಡಿದಿರಿ. ನಾವು ಅಂದ್ರೆ ಸ್ಟೋರ್ ಮಾಡಿದಿರಿ. ಎಲ್ಲ TTMCಗಳನ್ನು ಕಟ್ಟಿದಿರಿ. ಅವತ್ತು ಕೇಂದ್ರ ಸರ್ಕಾರ, ನಾನು ಬೇರೆ ಕಾಂಗ್ರೆಸ್ ಸರ್ಕಾರ ಇತ್ತು, ಜೈಪಾಲ್ ರೆಡ್ಡಿ ಅವ್ರನ್ನ ನಾವು ನೆನ್ಸ್ಕೋಬೇಕು. ನರ್ಮ್ ಯೋಜನೆ ಜೈಪಾಲ್ ರೆಡ್ಡಿ ಅವರು. ಎಲ್ಲೂ ನಾನು ಆಂಧ್ರದಿಂದ ಬಂದಿದ್ದೀನಿ, ಆಂಧ್ರದಲ್ಲಿ ಏನೇನೋ ಹೇಳ್ತಾ ಇದ್ದೀನಿ, ನೀವು ಪುಷ್ ಅಪ್ ಮಾಡಿದ್ರೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ. ನೀನು ಕೇಂದ್ರ ಸರ್ಕಾರಕ್ಕೂ ಒಂದು ಗೌರವ ಬರುತ್ತೆ. ನಾನು ಕರೆದು ಪರ್ಸನಲ್ ಆಗಿ 3 ಅವರ್ಸ್ ಕೂತ್ಕೊಂಡಿದ್ರು. 3 ಅವರ್ಸ್ ಪರ್ಸನಲ್ ಆಗಿ, ನೀವು ಕರ್ನಾಟಕ ಇಂಪ್ರೂವ್ ಮಾಡ್ತಾ ಇದ್ದೀರಾ ಅಂತೇಳಿ ನಾನೇ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ರು ಅವರು. TTMC ಉದ್ಘಾಟನೆಗೆ ಕೇಂದ್ರ ಸರ್ಕಾರದ ಹಣ ಕೊಟ್ಟರು. ಎಲ್ಲ ಕಡೆ TTMC ಮಾಡಿದಿರಿ. ಮತ್ತೆ 1000 ಎಕರೆ ಜಮೀನನ್ನ ಕೊಟ್ಟಿದ್ದೀನಿ. ನಾನು ಹೋಗ್ಬೇಕಾದ್ರೆ ಪಾಪರ್ ಮಾಡಿ ಹೋಗಿಲ್ಲ, ಲಾಭದಲ್ಲಿ ಇಟ್ಬಿಟ್ಟು ಹೋಗಿದ್ದೀನಿ ನನ್ನ ಅವಧಿಯಲ್ಲಿ. ಮಂತ್ಲಿ ಪಗಾರ ಕೊಡ್ಲಿಲ್ಲ, ಬಸ್ ಖರೀದಿ ಮಾಡಿ. ನಿಮ್ಗೆ ಏನ್ ಗೊತ್ತಿದೆ ಆಗಿನ ಕತೆ? ಈಗ ಮಾತಾಡ್ಲಿಕ್ಕೆ ಕೊಡ್ತೀನಿ. ಆದ್ರೆ ಲಾಭ ಬಂದಿರಲಿಲ್ಲ. ಲಾಭ ಹೇಗ್ ಬಂತು ಅಂದ್ರೆ, ಆ ಜಮೀನ್ ಮಾರಿದ್ವಲ್ಲ ಅದರಿಂದ. ಆದ್ರೆ ಉಳಿದಿದ್ದೆಲ್ಲ ಒಪ್ಕೊಳ್ತೀವಿ. ಅದು ಒಟ್ಟಾರೆ ಲಾಭ ಆಗಿದೆ. ಈಗ ಮುಂದುವರಿಸುವ. ಈಗ ಮಾನ್ಯ ಅಧ್ಯಕ್ಷರೇ, ನಾವು 2000 ಇಸ್ವಿನಲ್ಲಿ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದಲ್ಲ ರಾಮಲಿಂಗಾರೆಡ್ಡಿ ಅವರೇ? 2000 ಇಸ್ವಿಯಲ್ಲ ಬಸ್ಸಿನ ದರ ಪರಿಷ್ಕರಣೆ ಮಾಡಿದ್ದು? ಆ 2014ರಲ್ಲಿ BMTC ಪರಿಷ್ಕರಣೆ ಮಾಡಿದ್ದು. 2020ರಲ್ಲಿ ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC 5 ವರ್ಷದಿಂದ ಮಾಡಿರಲಿಲ್ಲ. BMTC 11 ವರ್ಷದಿಂದ ಮಾಡಿರಲಿಲ್ಲ. ನಾವು ಅದಕ್ಕೋಸ್ಕರ 15% ಪರಿಷ್ಕರಣೆ ಮಾಡಬೇಕಾಗುತ್ತು. ಇದು ಒಂದು. ಯಾಕೆ ಬಸ್ಸಿನ ದರ ಏರಿಕೆ ನಷ್ಟ ಆಗ್ತದೆ? ಒಂದು, ಸಿಬ್ಬಂದಿ ಸಂಬಳ. ಎರಡನೇದು, ಡೀಸೆಲ್ ಬೆಲೆ ಏರಿಕೆ ಆದಾಗ. ಈಗ ನೀವೆಲ್ಲ ಕೋಪ ಬಂದ್ಬಿಡ್ತದೆ. ನರೇಂದ್ರ ಮೋದಿ ಅವರು ಬಸ್ಸಿನ ಡೀಸೆಲ್ ಬೆಲೆ ಹೆಚ್ಚು ಮಾಡಿಬಿಟ್ರು ಅಂತಂದ್ರೆ ಜಾಸ್ತಿ ಇದು ಕೋಪ ಬಂದ್ಬಿಡ್ತದೆ. ಬಟ್ ಇಟ್ ಇಸ್ ಎ ಫ್ಯಾಕ್ಟ್. ನರೇಂದ್ರ ಮೋದಿ ಅವರು ಬಸ್ ಕೊಟ್ಟರು, ಅದನ್ನೇ ಹೇಳಿ. ಆಯ್ತಪ್ಪ, ಇರ್ಲಿ, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ. ಈಗ ನಾನು ಡೀಸೆಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಿಪ್ಲೈ ಆಗಲಿ. ಡೀಸೆಲ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಕೋಪ ಏನು? ಯಾಕಪ್ಪ ಅರವಿಂದ? ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಎಷ್ಟಿತ್ತು? ಇಂಟರ್ನ್ಯಾಷನಲ್
ಮಾರುಕಟ್ಟೆನಲ್ಲಿ ನೋಡಿ ತಿಳ್ಕೊಂಡಿದ್ದೀರಾ? ಎಷ್ಟಿತ್ತು? ಸರ್, ನೀವು 108 ರೂಪಾಯಿನಿಂದ ಮನಮೋಹನ್ ಸಿಂಗ್ ಅವ್ರು ಸಾಲ ಬಿಟ್ಟು ಹೋಗಿದ್ರು, ಅದನ್ನ ಸಾಲ ತೀರಿಸಬೇಕಾಗಿತ್ತಲ್ಲ ಯಾರಾದ್ರೂ? ಏನ್ ಅದನ್ನ ಸಾಲ? ನರೇಂದ್ರ ಮೋದಿ ಅವರು ಸಾಲ ತೀರಿಸಿದ್ರು. ನಿಮ್ ಸಾಲ ತೀರ್ಸ್ಬೇಕಾಗಿತ್ತಲ್ಲಪ್ಪ. ಸರ್ ಏನ್ 50 ಆಯ್ತು, ಈಗ ಯಾಕೆ ಮತ್ತೆ ಮಾತಾಡಿ? ಕೋಟಿ ಸಾಲ ರೂಪಾಯಿ ಮಾಡಿದಿರ ಸಾಲ. ಆಯ್ತು, ಕೂತ್ಕೊಳ್ಳಿ, ಮುಖ್ಯ ಉತ್ತರ ಕೊಡ್ತಾರೆ. ರವಿ ಕೂತ್ಕೊಳ್ಳಿ. 5,900 ಕೋಟಿ ಸಾಲ ರವಿ. ಬಿಟ್ಬಿಟ್ಟಿದ್ರಲ್ಲ. ಮನಮೋಹನ್ ಸಿಂಗ್ ಹೇಳ್ರಿ ರಾಮಲಿಂಗ ರೆಡ್ಡಿ ಅವರೇ, ಎಷ್ಟು ಸಾಲ ಬಿಟ್ಬಿಟ್ಟಿದ್ರಿ ಇವರು? 5,900 ಕೋಟಿ ನಾವು ಅಧಿಕಾರ ತಗೊಂಡೋದಾಗ ಸಾಲ ಬಿಟ್ಟು ಹೋಗಿದ್ವಿ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ. 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ ಸರ್, ಎಕ್ಸೆಪ್ಟ್ BMTC. ಆದರೂ 15% ನಾವು ಹೆಚ್ಚು ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ ನಾವು. ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದ್ದೀವಿ. ನಿಮಗೆ ನೋಡಿ, ಕರ್ನಾಟಕದಲ್ಲಿ ನಗರ ಸಾರಿಗೆ 1 ಕಿಲೋಮೀಟರ್ಗೆ 81.24 ಪೈಸೆ. 1 ಕಿಲೋಮೀಟರ್ಗೆ. ಸಾಮಾನ್ಯ ಸಾರಿಗೆ 65.90. ವೇಗದೂತ ಎಕ್ಸ್ಪ್ರೆಸ್ ಬಸ್ನಲ್ಲಿ 100 ಪೈಸೆ 100.57 ಪೈಸೆ. ರಾಜಹಂಸ ಡಿಲಕ್ಸ್ ನಲ್ಲಿ 145 ಪೈಸೆ. ಆಂಧ್ರ ಪ್ರದೇಶದಲ್ಲಿ ಅದೇ 1 ಕಿಲೋಮೀಟರ್ಗೆ ನಗರ ಸಾರಿಗೆನಲ್ಲಿ 123.24. ನಾವು 81.24, ಅವರು 123.24. ಆಮೇಲೆ ಸಾಮಾನ್ಯ ಸಾರಿಗೆ ಕೆಂಪು ಬಸ್ಗಳು ಅವು ನಾವು 65-90 ಚಾರ್ಜ್ ಮಾಡಿದ್ರೆ ಅವರು 102.00 ಮಾಡಿದ್ದಾರೆ. 102.00 ಮಾಡಿದ್ದಾರೆ. ಆಮೇಲೆ ವೇಗದೂತ ಎಕ್ಸ್ಪ್ರೆಸ್ನಲ್ಲಿ 125 ಪೈಸೆ ಮಾಡಿದ್ದಾರೆ. ರಾಜಹಂಸದಲ್ಲಿ 162, ನಾವು 145, ಅವರು 162. ತೆಲಂಗಾಣದಲ್ಲಿ ನಾವು 81.24 ಪೈಸೆ ಮಾಡಿ 81.24 ಪೈಸೆ ಮಾಡಿದ್ರೆ ಅವರು 131 ಪೈಸೆ ಮಾಡಿದ್ದಾರೆ. ನಾವು 65-90 ಮಾಡಿದ್ರೆ ಅವರು 104 ಮಾಡಿದ್ದಾರೆ ತೆಲಂಗಾಣ. ಆಮೇಲೆ ವೇಗದೂತಲ್ಲಿ 176. ಮಹಾರಾಷ್ಟ್ರ ಓಲಿ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ, ಅದು ನಗರ ಸಾರಿಗೆನಲ್ಲಿ ನಾವು 81.24 ಮಾಡಿದ್ರೆ ಅವರು 145 ಪೈಸೆ ಮಾಡಿದ್ದಾರೆ. ಅಧಿಕೃತ ತಗೊಂಡಿರೋದು ಇದು. ತಮಿಳುನಾಡದು ಇಲ್ಲ ನನ್ನ ಹತ್ರ, ಕೊಡ್ತೀನಿ ಬೇಕಾದ್ರೆ. ಇಲ್ಲ ನನ್ನ ಹತ್ರ ಇಲ್ಲ ರೀ. ಅಲ್ಲ, ಮಹಾರಾಷ್ಟ್ರ ನಿಮ್ದಲ್ವಾ? ಅಲ್ಲ, ನಿಮ್ ರಾಜ್ಯ, ನಿಮ್ ಸರ್ಕಾರ ಇರೋದ, ನಿಮ್ ಪಕ್ಷ ಅಧಿಕಾರದಲ್ಲಿ ಇರೋದಲ್ವಾ? ಹೌದಾ ಇಲ್ವೋ? ಮತ್ತೆ ನನ್ನ ಹತ್ರ ಫಿಗರ್ ಇಲ್ಲ. ಮಹಾರಾಷ್ಟ್ರದ್ದು, ತಮಿಳುನಾಡ್ದು ಕೊಡ್ತೀನಿ. ಕೊಡ್ರಿ, ತಮಿಳುನಾಡ್ದು ಕೊಡ್ರಿ. ತಮಿಳುನಾಡ್ದು ಇಲ್ಲ ನನ್ನ ಹತ್ರ. ಇದ್ದಿದ್ರು ಕೊಡ್ತಿದ್ದೆ. ನಥಿಂಗ್ ರಾಂಗ್ ಇನ್ ದಟ್. ನಾನು ಕೊಡ್ಲಿಲ್ಲ ಅಂತಂದ್ರೆ ಬದಲಾವಣೆ ಆಗ್ಬಿಡ್ತದ ಅಲ್ಲಿ. ನೀನು ಕೇಳಿದ್ರೆ ಗೊತ್ತಾಗತ್ತಲ್ಲ. ನೀನು ತಮಿಳುನಾಡಿಗೆ ಕೇಳಿದ್ರೆ ಗೊತ್ತಾಗಲ್ವಾ? ಆಯ್ತಲ್ಲ, ನಾವೇನು ಮುಚ್ಚುಮರೆ ಇದರಲ್ಲಿ ಹೈಡ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ 145, 81 ನಮ್ದು, 81.24. ಆಮೇಲೆ ಸಾಮಾನ್ಯ ಬಸ್ಸು, ಸಾಮಾನ್ಯ ಸಾರಿಗೆ 65.90 ನಮ್ದಿದ್ರೆ 145 ಅವ್ರದ್ದು ಮಹಾರಾಷ್ಟ್ರದ್ದು. ಆಮೇಲೆ ಎಕ್ಸ್ಪ್ರೆಸ್ 145 ಮಾಡಿದ್ದಾರೆ, ನಮ್ದು 100.57. ಆಮೇಲೆ ರಾಜಹಂಸ 197 ಪೈಸೆ 1 ಕಿಲೋಮೀಟರ್ಗೆ. ಇವತ್ತು ಎಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಸಿಬ್ಬಂದಿಗಳ ಸಂಬಳ ಜಾಸ್ತಿ ಆಗಿದೆ. ಹಾಗಾಗಿ
ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ. ಮತ್ತೆ 2020 KSRTCದು 4 ನಿಗಮಗಳದು, 2014, ಆಮೇಲೆ ಸ್ಟೂಡೆಂಟ್ಸ್ ಪಾಸು 12 ವರ್ಷದಿಂದ ಮಾಡಿಲ್ಲ. 12 ವರ್ಷದಿಂದ ಮಾಡಿಲ್ಲ ನಾವು. ನೀವು ಮಾಡಿಲ್ಲ, ನಾವು ಮಾಡಿಲ್ಲ. ಆಮೇಲೆ ಅಶೋಕ್ ಅವರು ಬಹಳ ದೀರ್ಘಕಾಲದವರೆಗೆ ಸಾರಿಗೆ ಮಂತ್ರಿ ಆಗಿದ್ರು. ನಿಮ್ಮ ಕಾಲದಲ್ಲಿ ಬಸ್ ದರ ಏರಿಸಿದಿರಿ, ಏರ್ಸೇ ಇಲ್ಲ ಅಂತಲ್ಲ. 29/8/2008 ಪ್ರತಿ ವರ್ಷನೂ ಏರ್ಸ್ಕೊ ಬಂದಿದ್ದೀರಿ. ಪ್ರತಿ ವರ್ಷ 2008, 9, 10, 10, 11, 11, 12, 13 ಹಿಂಗೆ ಪ್ರತಿ ವರ್ಷನೂ ಕೂಡ ಏರಿಸಿದಿರಿ. ಇನ್ನು ಬಸ್ಸಿನ ದರ ಇಷ್ಟೆಲ್ಲ ಈಗ ಡೀಸೆಲ್ ಬೆಲೆ ಜಾಸ್ತಿ ಇದ್ದಾಗ ಹೆಚ್ಚಾಗಿ ಹಾಗೆ ಆಗ್ತದೆ. ಒಂದು ಬಸ್ಸಿನ ಡೀಸೆಲ್ ಬೆಲೆ ಜಾಸ್ತಿ ಆಗಾಗ ಸಂಬಳ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಷ್ಟಕ್ಕೆ ಒಳಗಾಗಿ ಆಗ್ತವೆ. 4 ವರ್ಷದಿಂದ ನಷ್ಟ ಅನುಭವಿಸ್ತಾ ಇದ್ದು 5,900 ಕೋಟಿ ದರ ಪರಿಷ್ಕರಣೆ ಆದಾಗ 9 ಕೋಟಿ ಒಂದು ದಿನಕ್ಕೆ ಖರ್ಚಾಗ್ತಿದೆ ಡೀಸೆಲ್ಗೆ. ಈಗ 13 ಕೋಟಿ ಆಗ್ತಾ ಇದೆ. 4 ಕೋಟಿ ಪ್ರತಿದಿನ ಜಾಸ್ತಿ ಆಗುತ್ತೆ. ಸ್ಯಾಲ್ರೀಸು 6 ಕೋಟಿ ಇತ್ತು 2020ರಲ್ಲಿ, ಈಗ 12 ಕೋಟಿ ಆಗಿದೆ ಒಂದು ದಿನಕ್ಕೆ. ಅಂದರೆ ಹತ್ತತ್ರ 9.25 ಕೋಟಿ 10 ಕೋಟಿ ಒಂದು ದಿನಕ್ಕೆ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಸೊ ಇಟ್ ಇಸ್ ಎ ಫ್ಯಾಕ್ಟ್. ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರತಕ್ಕಂಥದ್ದು ಫ್ಯಾಕ್ಟ್. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 108ರಿಂದ 125 ಕ್ರೂಡ್ ಆಯಿಲ್ ಬೆಲೆ ಇತ್ತು ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ. ಈಗ ಎಷ್ಟಾಗಿದೆ? 73ರಿಂದ 76 ಆಗಿದೆ. ಆದರೂ 90 ರೂಪಾಯಿ ಇದೆ ಡೀಸೆಲ್ ಬೆಲೆ. ಒಂದು ಕಾಲದಲ್ಲಿ 100 ರೂಪಾಯಿ ಹೊರಟೋಗಿತ್ತು. ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಎಷ್ಟು ಹೆಚ್ಚು ಮಾಡಿದ್ರು? 3.45 ಇದ್ದದನ್ನ 3.45 ರೂಪಾಯಿ ಇದ್ದದನ್ನ ಅವರು ಜಾಸ್ತಿ ಮಾಡಿದ್ರು. 31 ರೂಪಾಯಿ 84 ಪೈಸೆ ಮಾಡಿಬಿಟ್ರು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ, 73ರಿಂದ 76 ರೂಪಾಯಿ ಇದೆ. ಕಡಿಮೆ ಮಾಡಬೇಕಲ್ಲ ಈಗ ಡೀಸೆಲ್ ಬೆಲೆನ. ₹108, ₹125 ಕ್ರೂಡ್ ಆಯಿಲ್ ಬೆಲೆ ಇದ್ದಾಗ 46.59 ಪೈಸೆ ಡೀಸೆಲ್ ಬೆಲೆ ಇತ್ತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ. 46.59 ಈಗ ಜಾಸ್ತಿ ಆಗಿದೆ. ಅದರಿಂದ ಬೆಲೆ ಏರಿಸಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಬಸ್ ಓಡಿಸಕ್ಕಾಗಲಿಲ್ಲ. ಆದ್ರೂ ಇಷ್ಟೆಲ್ಲ ಆದರೂ ಕೂಡ ಹೊಸ ಬಸ್ಗಳನ್ನ ಆಡ್ ಮಾಡಿದ್ದಾರೆ. ಎಷ್ಟು ಬಸ್ಸು ಆಡ್ ಮಾಡಿರೋದು? 4,900 ಸರ್. ಸುಮಾರು 4,900. 4,900. ನಾನು 108, 125 ರೂಪಾಯಿ ಎಲ್ಲ ಅದು ಡಾಲರ್. 73ರಿಂದ 76 ಡಾಲರ್ ಅದು. ನಾನು ರೂಪಾಯಿ ಅಂತ ಹೇಳ್ಬಿಟ್ಟೆ, ಅದು ಡಾಲರ್. ಸೊ ಹಾಗಾಗಿ ನಾವು ಡೀಸೆಲ್ ಬೆಲೆ ಜಾಸ್ತಿ ಆದ್ರಿಂದ, ಸಿಬ್ಬಂದಿ ಸಂಬಳ ಜಾಸ್ತಿ ಆದ್ರಿಂದ, ಇದನ್ನ ಅನಿವಾರ್ಯ ಕಾರಣಗಳಿಗಾಗಿ ನಮಗೇನು ಖುಷಿ ಇಲ್ಲ. ಮತ್ತೆ ಸುಮಾರು 9 ಕೋಟಿ ಇಂತ ಹೆಚ್ಚು ಜನರನ್ನ ಫ್ರೀ ಅಲ್ಲ, 900 ಕೋಟಿ ಅಲ್ಲ, 2020ರಲ್ಲಿ ಒಂದು ದಿನಕ್ಕೆ ಡೀಸೆಲ್ಗೆ 9 ಕೋಟಿ 16
9.16 ಕೋಟಿ ಖರ್ಚಾಯ್ತಿತ್ತು. ಸಿಬ್ಬಂದಿಗಾಗಿ 12.85 ಕೋಟಿ ಖರ್ಚಾಯ್ತಿತ್ತು. ಒಟ್ಟು 22.01 ಕೋಟಿ ರೂಪಾಯಿಗಳಷ್ಟಿತ್ತು. 24ರಲ್ಲಿ ಡೀಸೆಲ್ ವೆಚ್ಚ 13.21 ಮತ್ತೆ ಸಿಬ್ಬಂದಿ ವೆಚ್ಚ 18.36 ಒಟ್ಟು ಸೇರಿ 31.57 ಹೆಚ್ಚಾಗಿದೆ. 9.2020ಕ್ಕೆ ಹೋಲಿಕೆ ಮಾಡಿದ್ರೆ 9.56 ಒಂದು ದಿನಕ್ಕೆ ಜಾಸ್ತಿ ಆಗ್ತದೆ. 9.56 ಕೋಟಿ ಜಾಸ್ತಿ ಆಗುತ್ತೆ. ಬಹುಶಃ ಹೆಚ್ಚು ಮಾಡಬೇಕಾದಂತ ಪ್ರೆಸ್ಸಿಂಗ್ ರೀಸನ್ಸ್ ಇತ್ತು. ಹಾಗಾಗಿ ಅದನ್ನು ಹೆಚ್ಚು ಮಾಡಬೇಕಾದಂಥದ್ದು ಕೆಲಸವನ್ನು ಮಾಡಿದೆ. ಬಟ್ ಹೋಮ್ ಮಿನಿಸ್ಟರ್ ಆಗಿದ್ರು ಇವರು ಅಶೋಕ್ ಅವರು ಅಲ್ಲ, ಹೋಮ್ ಮಿನಿಸ್ಟರ್ ಆಗಿದ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರಿ, ರೆವಿನ್ಯೂ ಮಿನಿಸ್ಟರ್ ಆಗಿದ್ರಿ. ಆದರೂ ಅಧಿಕಾರಿಗಳ ಮೇಲೆ ಗರ್ಜನೆ ಮಾಡಿದಿರಿ. ಗರ್ಜನೆ ಅವ್ರನ್ನ ಎದುರಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥದ್ದನ್ನು ಮಾಡಿದಿರಿ. ಅದೇನೇ ಇರಲಿ, ಒಟ್ಟಾರೆಯಾಗಿ ನಾವು ಡೀಸೆಲ್ ಬೆಲೆ ಹೆಚ್ಚಾದದರಿಂದ ಮತ್ತೆ ಸಿಬ್ಬಂದಿ ವೆಚ್ಚ ಹೆಚ್ಚಾದದರಿಂದ ಅನಿವಾರ್ಯವಾಗಿ ಬಸ್ಸಿನ ದರವನ್ನು ಏರಿಸಲೇಬೇಕಾಗಿತ್ತು. ಮತ್ತೆ ಕಳೆದ 4 ವರ್ಷಗಳಿಂದ ಏರಿಸಿರಲಿಲ್ಲ. 14ನೇ ಇಸ್ವಿನಿಂದ ಬೆಂಗಳೂರು ನಗರದ ಬಸ್ಸಿನ ದರ ಏರಿಸಿರಲಿಲ್ಲ. 12 ವರ್ಷಗಳಿಂದ ವಿದ್ಯಾರ್ಥಿಗಳ ಪಾಸ್ಗಳು ದರ ಹೆಚ್ಚು ಮಾಡಿರಲಿಲ್ಲ. ಹೀಗಾಗಿ ಇದನ್ನು ಹೆಚ್ಚು ಮಾಡಬೇಕಂತ ಅಗತ್ಯ ಇತ್ತು. ಇನ್ನೊಂದು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮೆಟ್ರೋ ರೈಲು ಹೆಚ್ಚಾಯಿತು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಮೆಟ್ರೋ ರೈಲು ಅದಕ್ಕೂ ಉತ್ತರ ಹೇಳ್ಬಿಡ್ತೀನಿ. ಈ ಮೆಟ್ರೋ ರೈಲ್ ಇದೆಯಲ್ಲ, ಕಾರ್ಯಾಚರಣೆ ಮತ್ತು ನಿರ್ವಹಣೆ ಕಾಯ್ದೆ ಅಂತೇಳಿ 2002ರಲ್ಲಿ ಮಾಡಿದ್ದೀವಿ. ಸೆಕ್ಷನ್ 34 ಕ್ಲಾಸ್ 1, ಸೆಕ್ಷನ್ 34 ಕ್ಲಾಸ್ 1 ಅಲ್ಲಿ ಮೆಟ್ರೋ ಪ್ರಯಾಣದಾರವನ್ನು ನಿರ್ಧರಿಸುವ ಕುರಿತಂತೆ ಈ ಸೆಕ್ಷನ್ ಹೇಳುತ್ತದೆ. ಇದರ ಪ್ರಕಾರ ಸೆಂಟ್ರಲ್ ಗವರ್ಮೆಂಟ್ ಮೇ from time to time constitute a fare fixation committee for the purpose of recommending fare for the carriage of passengers by the metro railway. ಇನ್ನೊಂದು ಸಾರಿ ಓದ್ತೀನಿ, ಇದು ವೆರಿ ಇಂಪಾರ್ಟೆಂಟ್. ದಿ ಸೆಂಟ್ರಲ್ ಗವರ್ಮೆಂಟ್ ಮೇ from time to time constitute a fare fixation committee for the purpose of recommending fare for the carriage of passengers by the metro railway. Central government is ಮಾಡೋದು. A sitting judge of the High Court shall be appointed after consultation with the Chief Justice of the High Court. ನಮ್ಮ ಚೀಫ್ ಜಸ್ಟಿಸ್ನ ಕೇಳ್ಬಿಟ್ಟು ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇದಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತಾರೆ, ಫೇರ್ ಫಿಕ್ಸೇಷನ್ ಕಮಿಟಿ. ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತಾರೆ. ಸೊ ದಿಸ್ ಈಸ್ ದಿ ಪ್ರೊಸೀಜರ್. ನಿಮ್ಮ ಸರ್ಕಾರ ಇರುವಾಗ ನೀವೇ ಪತ್ರ ಬರೆದಿದ್ದೀರಿ, ಫೇರ್ ಫಿಕ್ಸೇಷನ್ ಕಮಿಟಿ ಕರೆದು ಪರಿಷ್ಕರಣೆ ಮಾಡಿ ಅಂತೇಳಿ ನೀವೇ ಪತ್ರ ಬರೆದಿದ್ದೀರಿ. 10/2/2020ರಲ್ಲಿ ಒಂದ್ಸಾರಿ ಬರೆದಿದ್ದೀರಿ, 3/4/21ರಲ್ಲಿ ಒಂದ್ಸಾರಿ ಬರೆದಿದ್ದೀರಿ. ಅದು ಬರೆದ ಮೇಲೆ ಕೇಂದ್ರ ಸರ್ಕಾರ 7/9/2024ರಂದು 3 ಜನರ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅವರು ವರದಿ ಕೊಟ್ಟಿದ್ದಾರೆ 16/12/2024ರಲ್ಲಿ.
ಆ ವರದಿ ಕೊಟ್ಟ ಮೇಲೆ 9/2/2025 ಬೆಲೆ ಇದನ್ನ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದಾದ್ಮೇಲೆ ನನಗೆ ಕೆಲವರೆಲ್ಲ ಭೇಟಿ ಮಾಡಿದ್ರು, ಮೆಟ್ರೋ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಅಂತೇಳಿ. ನಾನು MD ಕರೆದು, ನೋಡಪ್ಪ ನಮ್ಗೆ ಅಧಿಕಾರ ಇಲ್ಲೇ ಹೋದ್ರು ಕೂಡ ನಾನು ಎಲ್ಲ ಜನರು ಕೂಡ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅವರ ಇತಿಮಿತಿ ಒಳಗಡೆ ಅದನ್ನ ಸ್ವಲ್ಪ ಬೆಲೆ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಸಮಿತಿ ಶಿಫಾರಸುಗಳ ವಿರುದ್ಧವಾಗಿ ಬೆಲೆ ಇಳಿಸಲು ಸಾಧ್ಯವಾಗುವುದಿಲ್ಲ. ಒಂದ್ಸಾರಿ ಶಿಫಾರಸು ಮಾಡಿದ ಮೇಲೆ ಅದನ್ನ ಇಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನೀವೇನಾದ್ರು ಪ್ರಯತ್ನ ಮಾಡಿದ್ರೆ ಆಗ್ಬೋದೇನೋ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಮೆಟ್ರೋ ರೈಲು ಪ್ರಯಾಣಿಕರ ದರ ಹೆಚ್ಚಾಗಿರ್ತಕ್ಕಂಥದ್ದು ಅದು ನಮ್ಮ ಕೈಲಿಲ್ಲ. ಅದು ಕೇಂದ್ರ ಸರ್ಕಾರ ಮತ್ತು ನಾವು ಸೇರ್ಕೊಂಡು ಮಾಡ್ತಕ್ಕಂಥದ್ದು. ಒಂದು ನಮ್ಮ MD ಒಬ್ಬರು ಮೆಂಬರ್ ಇರ್ತಾರೆ, ಇಬ್ಬರು ಮೆಂಬರು ಕೇಂದ್ರ ಸರ್ಕಾರದವರು ಇರ್ತಾರೆ. ಸೊ ಹಾಗಾಗಿ 3 ಜನರದ್ದು ಒಂದು ಸಮಿತಿ ಇರ್ತದೆ. ಸೊ ದಿಸ್ ಇಸ್ ದಿ ಪೊಸಿಷನ್. ಆಮೇಲೆ ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡಿದ್ದೀರಿ. ರೈತರ ಆತ್ಮಹತ್ಯೆಗಳ ಬಗ್ಗೆ ಮಾತಾಡಿದ್ದೀರಿ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ರೈತರ ಆತ್ಮಹತ್ಯೆಗಳು ಕಡಿಮೆ ಆಗಿದ್ದಾವೆ. ಸಾಮಾನ್ಯವಾಗಿ 1200 ಅದಕ್ಕಿಂತ ಹೆಚ್ಚು ರೈತರ ಆತ್ಮಹತ್ಯೆಗಳು ಪ್ರತಿ ವರ್ಷ ನಡೀತಾ ಇತ್ತು. ಈಗ ಇಲ್ಲಿವರೆಗೆ ಫೆಬ್ರವರಿ ಅಂತ್ಯದವರೆಗೆ ರೈತರ ಆತ್ಮಹತ್ಯೆಗಳು ನಡೆದಿರ್ತಕ್ಕಂಥದ್ದು 644. 1200ರಿಂದ 644 ರೈತರ ಆತ್ಮಹತ್ಯೆಗಳು ನಡೆದಿದ್ದಾವೆ. ಅದರಲ್ಲಿ ಅರ್ಹ ಪ್ರಕರಣಗಳು 527. 527. ಅದರಿಂದ ನಮಗೆ ಖುಷಿ ಆಗ್ಬಿಟ್ಟಿದೆ ಅಂತಲ್ಲ, ರೈತರ ಆತ್ಮಹತ್ಯೆಗಳೇ ನಡೀಬಾರದು. ರೈತರ ಆತ್ಮಹತ್ಯೆಗಳೇ ನಡೀಬಾರದು. ನೋಡಿ, 2020-21ರಲ್ಲಿ 855, 2021-22ರಲ್ಲಿ 1044, 22-23ರಲ್ಲಿ 1049, 23-24ರಲ್ಲಿ 1250, 24-25ರಲ್ಲಿ 644. This is a figures given by the concerned department. ಇಲ್ಲಿವರೆಗೆ ಅಂದ್ರೆ ಫೆಬ್ರವರಿ ಎಂಡ್ವರೆಗೆ 624. ಸೊ ಇಷ್ಟು ಆತ್ಮಹತ್ಯೆಗಳು ನಡೆದಿದ್ದಾವೆ. ನಾವು ಸರ್ಕಾರದ ಆಶೆ ಏನಪ್ಪಾ ಅಂತಂದ್ರೆ, ಆತ್ಮಹತ್ಯೆಗಳು ಪೂರ್ಣವಾಗಿ ರೈತರು ಸಾಯ್ತಕ್ಕಂಥದ್ದು ನಿಲ್ಲಬೇಕು. ನಮ್ಮ ಆಸೆ ಅಂತ ದಿನಗಳು ಬರಲಿ ಅಂತೇಳಿ ಆಸೆ ಪಡೋಣ. ಆಮೇಲೆ ಬಾಲಕೃಷ್ಣ ಅವರು ಕೂಡ ಮಾತಾಡಿದ್ದಾರೆ. JDS ಇಂದ ಒಬ್ರು ಬಾಲಕೃಷ್ಣ ನಾವು ಶಾಸಕರು, ಮಾನ್ಯ ಶಾಸಕರು ಅವರು ಮಾತಾಡಿದ್ದಾರೆ. ಬಸ್ಗಳು ನಮಗೆ ಸಾಲಲ್ಲ ಅಂತ ಹೇಳಿ, ಈಗ ಮೊದಲಷ್ಟು ಓಡ್ತಾ ಇಲ್ಲ ಬಸ್ಗಳು ಅಂತ ಹೇಳಿ ಮಾತಾಡಿದ್ದಾರೆ. ನಾವು ಹೊಸದಾಗಿ ಬಸ್ಗಳನ್ನ 4889 ಬಸ್ಗಳನ್ನ ಸೇರಿಸಿದ್ದೀವಿ ಅಡಿಷನಲ್ ಆಗಿ. ಸೊ ಸಾರಿಗೆ ಸಂಸ್ಥೆಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಆಮೇಲೆ ಬಂಡವಾಳ ವೆಚ್ಚ, ಇವರು
ಅಶೋಕ್ ಅವರು ನಾನು ಉತ್ತರ ಕೊಡುವಾಗ ಹೇಳ್ತೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಬಂಡವಾಳ ವೆಚ್ಚ ಎಷ್ಟೆಷ್ಟು ಖರ್ಚಾಗಿದೆ, ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಖರ್ಚಾಗಿದೆ, ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ಕಳೆದ ವರ್ಷ ಎಷ್ಟು ಖರ್ಚು ಮಾಡಿದ್ದು, ಈ ವರ್ಷ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ 56,000 ಕೋಟಿ ಈ ವರ್ಷ. ನಾಳೆ ಹೇಳಲ್ಲ, ಗುರುವಾರ 50. ಸುಮ್ಮನೆ ನಿಮ್ಮ ಗಮನಕ್ಕೆ ಇರಲಿ, ಬೇಡ ನಿಮ್ಗೇನು ಬೇಡವಾ, ಸುಮ್ಮನೆ ಇರಲಿ, ನಿಮ್ಮ ನಾಲೆಡ್ಜ್ನಲ್ಲಿ ಇರಲಿ ಅಂತ. 56,000 ಕೋಟಿ ಈ ವರ್ಷ ಬಂಡವಾಳ ವೆಚ್ಚ ಖರ್ಚಾಗಿದ್ರೆ ಮುಂದಿನ ವರ್ಷ ಬಜೆಟ್, ಮುಂದಿನ ವರ್ಷಕ್ಕೆ ತಾನೇ ಬಜೆಟ್ ಮಂಡಿಸಿರೋದು ನಾನು. 25-26ಕ್ಕೆ 83,000 ಕೋಟಿ ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಬೇಕಾದರೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಹೋಲಿಕೆ ಮಾಡಿ ಹೇಳಬೇಕಂದ್ರೆ ಹೇಳ್ತೀನಿ, ಅಥವಾ ಇನ್ನೊಂದು ದಿನ. ಯಾಕೆ ನೀವು ಕೇಳಕ್ಕೆ ತಯಾರಾಗಿಲ್ವಲ್ಲ? ಅಲ್ಲ, ನಾನೇನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ನಮ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟೈತೆ, ಇದು ಗವರ್ನರ್ ಭಾಷಣನ ಬಡ್ಜೆಟ್ ಭಾಷಣನ. ಒಂದ್ಸರಿ ಬಡ್ಜೆಟ್ ಭಾಷಣಕ್ಕೆ ಹೋಗ್ತೀರಾ, ಇನ್ನೊಂದ್ಸರಿ ಗವರ್ನರ್ ಬರ್ತೀರಾ. ಒಂಥರ ಅಲ್ಲ ಕನ್ಫ್ಯೂಸ್ ಮಾಡೋದು ಅಂದ್ರೆ ಇದೆ, ಕನ್ಫ್ಯೂಸ್ ಮಾಡ್ಬೇಕಲ್ಲ, ಹಂಗ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಗೆ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಗವರ್ನರ್ದು. ನೀವು ಫೈನಾನ್ಸ್ಗೆ ಹೋಗ್ಬಿಡ್ತೀರಾ, ಹುಡುಕ್ಬೇಕು ತಿರ್ಗಿ ನಾನು ಫೈನಾನ್ಸ್ಗೆ ಹೋಗೈತೆ ಅಂತ. ಅದಕ್ಕೆ ಎಲ್ಲಾನ ಒಂದ್ ಕಡೆ ಬಂದ್ಬಿಡಿ ಸರ್, ಯಾವ್ದಾನ ಒಂದ್ ದಾರಿ, ಇಲ್ಲ ತಿರುಪತಿ ಕರ್ಕೊಂಡೋಗಿ, ಇಲ್ಲ ಧರ್ಮಸ್ಥಳ ಕರ್ಕೊಂಡೋಗಿ. ಎರಡೂ ಹೇಳ್ತಾ ಇದ್ದೀರಾ. ಹೋಗ್ತೀನಿ ನಿನಗೆ, ಧರ್ಮಸ್ಥಳಕ್ಕೂ ಕರ್ಕೊಂಡು ಹೋಗೋಣ, ತಿರುಪತಿ ಎಲ್ಲ ಒಂದು ಇವತ್ತು ಒಂದು ಕರ್ಕೊಂಡೋಗಿ, ಗುರುವಾರ ಬೇರೆ ಕರ್ಕೊಂಡೋಗಿರ. ನೋಡಪ್ಪ, ಬಜೆಟ್ ಮತ್ತೆ ಗವರ್ನರ್ಸ್ ಅಡ್ರೆಸ್ ಇದೆಯಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಗವರ್ನರ್ಸ್ ಅಡ್ರೆಸ್ ಅಂದ್ರೆ ಏನು? ನಾವು ಕಳೆದ 1 ವರ್ಷದಿಂದ ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ನಮ್ಮ ಗುರಿಗಳು, ಅದನ್ನು ಹೇಳ್ಬೇಕಲ್ಲ. ನಾವು ಏನೇನು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಬೇಕಲ್ಲ. ಈಗ ಆತ್ಮಹತ್ಯೆ 1,200 ಚಿಲ್ಲರೆ ಇತ್ತು, ಈಗ 640ಕ್ಕೆ ಬಂದಿದ್ದಾವೆ ಅಂತ ಹೇಳ್ಬೇಕಾ ಬೇಡ? ಮನೆ ಅಧ್ಯಕ್ಷರೇ, ಅದರಿಂದ ಹೇಳಿದ್ದೀನಿ ನಾನು. ಇದು ಇಟ್ಸ್ ನಾಟ್ ಔಟ್ ಆಫ್ ದಿ ಗವರ್ನರ್ಸ್ ಅಡ್ರೆಸ್, ಇದನ್ನ ಹೇಳಿದ್ದೀನಿ. ಆಮೇಲೆ ನೀರಾವರಿ ಬಗ್ಗೆ ಮಾತಾಡಿದ್ದೀರಿ, ಬಜೆಟ್ ಬಗ್ಗೆನೂ ಕೂಡ ನೀರಾವರಿ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಈ ಬಂಡವಾಳ ವೆಚ್ಚ ಒಟ್ಟಿಗೆ ಹೇಳ್ತೀನಿ. ಆಮೇಲೆ ಬಂಡವಾಳ ವೆಚ್ಚ ಬೇರೆ ಪಕ್ಕದ ರಾಜ್ಯಗಳಲ್ಲೆಲ್ಲ ಎಷ್ಟೆಷ್ಟಾಗಿದೆ, ನಮ್ಮ ರಾಜ್ಯಗಳಲ್ಲಿ ಎಷ್ಟಾಗಿದೆ, ವಾಟ್ ಈಸ್ ದೇರ್ ಬಜೆಟ್ ಸೈಜ್, ವಾಟ್ ಈಸ್ ಅವರ್ ಬಜೆಟ್ ಸೈಜ್, ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದ್ದಾರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಮಾಡಿದ್ದಾರೆ, ನಾವೆಷ್ಟು ಮಾಡಿದ್ದೀವಿ, ಇವೆಲ್ಲ ಹೇಳ್ಬೇಕಲ್ಲ. ಕರ್ನಾಟಕದಲ್ಲಿ ಈ ವರ್ಷ 3,71,383 ಕೋಟಿ ಬಜೆಟ್, ಬಂಡವಾಳ ವೆಚ್ಚ 56,000 ಕೋಟಿ. ಅಲ್ಲೊಬ್ರು ಇದರ 56,000 ಕೋಟಿ. ಬಜೆಟ್ಗೆ ಶೇಕಡವಾರು 15.01 ಕರ್ನಾಟಕದ್ದು. ಮಹಾರಾಷ್ಟ್ರದ್ದು ಬಜೆಟ್ ಗಾತ್ರ ಈ ವರ್ಷ 6,69,491. ಬಂಡವಾಳ ವೆಚ್ಚ ಮಾಡಿರ್ತಕ್ಕಂಥದ್ದು 85,292. ಪರ್ಸೆಂಟೇಜ್ ಎಷ್ಟು ಬರ್ತದೆ ಅಂತಂದ್ರೆ 12.74. ನಮ್ದು 15.01 ಆದರೆ ಅವ್ರದ್ದು 12.74. ತಮಿಳುನಾಡ್ದು 4,53,682 ಕೋಟಿ ಬಜೆಟ್ ಗಾತ್ರ. ಅವರು ಬಂಡವಾಳ ವೆಚ್ಚ ಖರ್ಚು ಮಾಡಿರ್ತಕ್ಕಂಥದ್ದು 48,000 ಕೋಟಿ. ಪರ್ಸೆಂಟೇಜ್ ವೈಸು 10.58.
10.58, ನಮ್ದು 15.01. ತೆಲಂಗಾಣದ್ದು ಅವ್ರ ಬಜೆಟ್ 2,91,159. ಬಂಡವಾಳ ವೆಚ್ಚ ಮಾಡಿರ್ತಕ್ಕಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿರ್ತಕ್ಕಂಥದ್ದು 33,487 ಕೋಟಿ, ಶೇಕಡಾ ವಯಸ್ಸು 11.50. ಅಂದ್ರೆ ಪಕ್ಕದ ರಾಜ್ಯಗಳಿಗಿಂತ ನಾವು ಜಾಸ್ತಿ ಇದ್ದೀವಿ. ಪಕ್ಕದ ರಾಜ್ಯಗಳು ತಮಿಳುನಾಡಿಗಿಂತ, ಮಹಾರಾಷ್ಟ್ರಕ್ಕಿಂತ, ತೆಲಂಗಾಣಗಿಂತ, ಆಂಧ್ರಕ್ಕಿಂತ ಜಾಸ್ತಿ ಇದ್ದೀವಿ. ಆಮೇಲೆ ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೇಳಿದ್ರಲ್ಲ ಗ್ಯಾರಂಟಿ ಯೋಜನೆಗಳು ಮಾಡಿಬಿಟ್ಟು ದುಡ್ಡಿಲ್ಲ. ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಟ್ಟಿದ್ದೀವಿ, ಕರ್ನಾಟಕದ ಪ್ರಗತಿಯನ್ನು ಕೂಡ ಮಾಡಿದ್ದೀವಿ. ಸೊ ನೀರಾವರಿ ಬಗ್ಗೆ ಅಶೋಕ್ ಅವರು ಸೇರಿದಂತೆ ಅನೇಕ ಜನ ಮಾನ್ಯ ಸದಸ್ಯರುಗಳು ಮಾತಾಡಿದ್ದಾರೆ. ನಾನು ನೀರಾವರಿ ಬಗ್ಗೆ ಡಿಟೈಲ್ ಆಗಿ ಉತ್ತರ ಕೊಡ್ತೀನಿ. ನಾನು ಏನೇನಾಗಿದ್ದಾವೆ ಪ್ರಾಜೆಕ್ಟ್ಗಳು, ಅಪ್ಪರ್ ಕೃಷ್ಣ ಏನಾಗಿದೆ 3ನೇ ಹಂತ, ಮಾದಾಯಿ ಏನಾಗಿದೆ, ಮೇಕೆದಾಟು ಏನಾಗಿದೆ, ಭದ್ರಾ ಏನಾಗಿದೆ, ಎತ್ತಿನೊಳೆ ಏನಾಗಿದೆ, ಇವನ್ನೆಲ್ಲ ಡೀಟೇಲ್ ಆಗಿ ಉತ್ತರ ಕೊಡ್ತೀನಿ. ನಾನು ಇವತ್ತು ಬಹಳ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಆಮೇಲೆ ಕೊನೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಏನು ಮಾಡಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು. ಬೆಂಗಳೂರಿಗೆ ಏನು ಮಾಡೇ ಇಲ್ಲ ನೀವು. ಬೆಂಗಳೂರಿನಲ್ಲಿ ನಿಮ್ಗೆಲ್ಲ ಬಹುಶಃ ನೀವೆಲ್ಲ ಮಂತ್ರಿ ಆಗಿದ್ರಿ, ಮಂತ್ರಿಗಳಿಗೆ ಟೈಮ್ ಸಿಗ್ತಿತ್ತ ಇಲ್ಲ ಪೇಪರ್ ಓದಲಿಕ್ಕೆ ಅಂತ ಗೊತ್ತಿಲ್ಲ ನನಗೆ. ಪೇಪರ್ ಓದ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಉಚ್ಚ ನ್ಯಾಯಾಲಯದವರು ನಿಮಗೆ ಏನೇನೆಲ್ಲ ಹೇಳಿದ್ರು ಅಂತ ಹೇಳ್ಬೇಕಾ? ಬೆಂಗಳೂರಿನ ಉಚ್ಚ ನ್ಯಾಯಾಲಯದವರು ಏನೆಲ್ಲ ಹೇಳಿದ್ರು ಅಂತ ಹೇಳ್ಬೇಕಾ? ಗುಂಡಿ ಮುಚ್ಚಿಲ್ಲ ಅಂತ ಅನ್ನೋದಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.